ಇವಾಗ ಬಿಸಿ ಬಿಸಿ ಕುಷ್ಕ ರೆಡಿಯಾಗಿದೆ. ನನ್ನ ಹಸ್ಬೆಂಡ್ಗೆ ಕೊಟ್ಟಿದ್ದೀನಿ ಟೇಸ್ಟ್ ಮಾಡೋದಕ್ಕೆ. ಹೇಗಿದೆ? ಸೂಪರ್ ಆಗಿದೆ. ಸ್ವಲ್ಪ ಕಡಿಮೆ ಇದೆ. ಸೊ ಇವಾಗ ನೀರೆಲ್ಲ ಕಡಿಮೆ ಆಗಿದೆ. ಇವಾಗ ಏನಾದರೂ ವಜೆ ಇಟ್ಬಿಟ್ಟು ಈ ಥರ ಅರಳ್ಕೊಳ್ಳಿ. ಯಾವ ಇವೆಲ್ಲ ಅನ್ನನ ಏನದು ಹೇಳ್ತಾರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ತೋರಿಸ್ತಿರುವಂತಹ ರೆಸಿಪಿ ಬಂದು ಕುಷ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ಕುಷ್ಕ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಇವಾಗ ಕುಷ್ಕ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ತೋರಿಸ್ತೀನಿ ನೋಡಿ. ನಾನು ಮೊದಲಿಗೆ ನನ್ನ ಫೇವ್ರೆಟ್ ಪುದೀನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಟೊಮ್ಯಾಟೊ 5 ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ. ಇನ್ನು ಈ ಕಡೆ ನೋಡೋದಾದರೆ ಒಂದು 3 ಪಲಾವ್ ಎಲೆ ತೊಗೊಂಡಿದ್ದೀನಿ, 1 ಏಲಕ್ಕಿ ತೊಗೊಂಡಿದ್ದೀನಿ, 2 ಪೀಸ್ ಚಕ್ಕೆ ತೊಗೊಂಡಿದ್ದೀನಿ, 3 ಪೀಸ್ ಲವಂಗ ತೊಗೊಂಡಿದ್ದೀನಿ, ಆಮೇಲೆ 2 ಪೀಸ್ ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ, ಸೋಂಪು ತೊಗೊಂಡಿದ್ದೀನಿ. ಇದು ಸೋಂಪು ಕಾಳು ಬಂದು ಆಪ್ಷನಲ್ಲು. ನಿಮಗೆ ಏನಾದರೂ ಸೋಂಪು ಕಾಳು ಇಷ್ಟ ಇಲ್ಲ ಅಂತ ಅಂದರೆ ಶಾಯಿ ಜೀರಾ ಅಂತ ಏನೋ ಸಿಗುತ್ತೆ, ಅದನ್ನು ಕೂಡ ಹಾಕೋಬೋದು. ಅದು ಬಿಟ್ಟರೆ ಹಾಕ್ಕೊಳ್ದಿದ್ರು ನಡೆಯುತ್ತೆ. ಇವಾಗ ಒಂದು ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಅದಕ್ಕೆ ನಾನು ಮಸಾಲೆ ಐಟಮ್ ಏನಿದೆ ಚಕ್ಕೆ ಲವಂಗ ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದರೊಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಸಿಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಒಂದು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಮನೆಯಲ್ಲೇ ಮಾಡಿರುವಂಥದ್ದು ಒಂದು 2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಹೆಚ್ಚಿಗೆ ಬೇಕು ಅಂದ್ರೂ ಫ್ಲೇವರ್ಗೆ ಇನ್ನೊಂದು ಸ್ಪೂನ್. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಏನಿರುತ್ತೆ ಎಲ್ಲ ಚೆನ್ನಾಗಿ ಹೋಗಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಟೊಮ್ಯಾಟೊ ಅದು ಹಾಕ್ಕೊಳ್ತಿದ್ದೀನಿ. ಹುಳಿ ಟೊಮ್ಯಾಟೊ ಆದರೆ 4 ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂದು ಸಿಹಿ ಟೊಮೆಟೊ ಹಾಕ್ಕೊಳ್ತಿದ್ದೀರಾ ಅಂದರೆ ಒಂದು 6 ಹಾಕ್ಕೊಂಡ್ರೆ ಏನು ಪ್ರಾಬ್ಲಮ್. ಟೊಮ್ಯಾಟೊ ಬೇಗ ಮೆತ್ತಗಾಗಬೇಕು, ಬೇಗ ಫ್ರೈ ಆಗಬೇಕು ಅಂತ ಅಂದರೆ 1 ಟೀ ಸ್ಪೂನ್ ಪುಡಿ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮ್ಯಾಟೊ ಚೆನ್ನಾಗಿ ಮೆತ್ತಗಾಗಬೇಕು. ಟೊಮ್ಯಾಟೊ ಎಷ್ಟು ನೀಟಾಗಿ ಕುಕ್ ಆಗಿರುತ್ತೆ ಕುಷ್ಕ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಟೊಮ್ಯಾಟೊನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಎಣ್ಣೆಯಲ್ಲೇ. ಇವಾಗ ಇದಕ್ಕೆ ನಾನು ಒಂದು 1/2 ಕಪ್ ಆಗೋಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಪ್ಪಲ್ಲಿ ಅಳತೆ ಮಾಡ್ಕೊಂಡು ಹಾಕೋಬೋದು. ನಾನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸೊ ನಾನು ಕಸೂರಿ ಮೆಥಿನ ಆಗಲೇ ಹಾಕೋಬೇಕಿತ್ತು ಈರುಳ್ಳಿ ಜೊತೆ. ಇವಾಗ ಒಂದು ಸ್ವಲ್ಪ ಹೀಟ್ ಫ್ರೆಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಮಾಡಿ ಹಾಕೋದ್ರಿಂದ ಘಮ ಒಂಥರ ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ 1 ಟೀ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಬ್ಯಾಡಗಿ ಮೆಣಸಿಕಾಯಿ ಪುಡಿ ಕಲರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ಆಪ್ಷನಲ್ಲು. ಹಾಕೊಳ್ಳೋದ್ರೆ ಹಾಕೋಬೋದು, ಇಲ್ಲ ಅಂದರೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು. ಇವಾಗ ಇದಕ್ಕೇ ಮನೇಲಿ ಮಾಡಿರುವಂತಹ ರೆಡ್ ಚಿಲ್ಲಿ ಪೌಡರ್ನ 1 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೋಸ್ಕರ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು 1 ಹಿಡಿ ಆಗುವಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. 4 ಡೇಸಿಂದನೂ ಯಾಕೋ ವೆದರ್ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಿದೆ. ಫುಲ್ ಮಳೆ ಬರ್ತಾ ಇದೆ. ಹಾಗಾಗಿ ಬೆಳಗ್ಗೆನೇ ಈ ಥರ ಬಿಸಿ ಬಿಸಿ ತಿಂಡಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇವಾಗ ಇದು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ನಾನು ಅಕ್ಕಿನ ವಾಶ್ ಮಾಡ್ಕೊಬರ್ತೀನಿ. ಸೊ ಇವಾಗ ಅಕ್ಕಿನ ವಾಶ್ ಮಾಡ್ಕೊಂಡು ತೊಗೊಬಂದಿದ್ದೀನಿ. ನಾನು ಅಕ್ಕಿನ ಇಲ್ಲಿ ನೆನೆಸಿಟ್ಟಿಲ್ಲ, ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ.
ಇವತ್ತು ನಾನು ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಪಾತ್ರೆಯಲ್ಲೇ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಕುಕ್ಕರಲ್ಲಿ ಮಾಡ್ಕೋಬೋದು, ಒಂದು ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ನಿಮಗೆಲ್ಲ ಗೊತ್ತೇ ಇರುತ್ತೆ ಎಷ್ಟು ಲೋಟ ಅಕ್ಕಿ ತೊಗೊಂಡ್ರೆ ಎಷ್ಟು ಲೋಟ ನೀರು ಹಾಕಬೇಕು ಅಂತ. 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕಬೇಕಾಗತ್ತೆ ಅಂತ. ಸೊ ಇವಾಗ ನಾನು ಮಾಡೋವಂಥ ಟ್ರಿಕ್ನ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ನಾನೇನು ಮಾಡ್ತೀನಪ್ಪ ಅಂತ ಅಂದರೆ, ಇವಾಗ ನೀರು ಹಾಕ್ಕೊಳ್ತೀನಲ್ವ, ನೀರು ಹಾಕ್ಕೊಂಡಿದ್ದ ತಕ್ಷಣವೇ ಕುಕ್ಕರಲ್ಲಿ ಮಾಡೋದಾಗಲಿ ಪಾತ್ರೆಯಲ್ಲಿ ಮಾಡೋದಾಗಲಿ ನಾನು ಈ ಥರ ಕೈ ಇಟ್ಬಿಟ್ಟು ಅಳತೆ ನೋಡ್ತೀನಿ. ಈ ಗೆರೆಗೆ ಏನಾದರೂ ಬಂದರೆ ನೀರು ಸಾಕು ಅಂತ ಸ್ಟಾಪ್ ಮಾಡ್ತೀನಿ. ಸೊ ನಾನು ಮಾಡಬೇಕಂತ ನೀವೆಲ್ಲ ಮಾಡಬೇಕಂತ ಏನಿಲ್ಲ. ಏನಪ್ಪ ಅಂತಂದರೆ ಗ್ಲಾಸಲ್ಲೂ ನೀರು ಹಾಕ್ಕೊಳ್ಬೋದು. ಒಂದೊಂದು ಸಲ ಮಸಾಲೆ ಎಲ್ಲ ನೀರು ಜಾಸ್ತಿ ಇರುತ್ತಲ್ವ, ಸೊ ನನಗೂ ಕೂಡ ಒಂದೊಂದು ಸಲ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಕೈ ಅಳತೆ ನೋಡ್ಬಿಟ್ಟು ನೀರು ಹಾಕ್ಕೊಳ್ತೀನಿ. ಸುಡ್ತಾ ಇರೋದು ಯಾರೇ ಆಗಲಿ, ನಾನು ಮಾಡೋ ಥರ ಏನಾದರೂ ಮಾಡೋದಕ್ಕೆ ಹೋದರೆ ನೀರು ಮೊದಲು ಸುಡ್ತಿದೆಯಾ ಅಂತ ನೋಡ್ಬಿಟ್ಟು ಕೈ ಹಾಕಿ, ತಕ್ಷಣ ಹಾಗೆ ಹೋಗ್ಬಿಟ್ಟು ಕೈಯೆಲ್ಲ ಹಾಕೋಕ್ಕೆ ಹೋಗ್ಬಿಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡೋಣ. ಒಂದು 5 ನಿಮಿಷ 10 ನಿಮಿಷ ಆದಮೇಲೆ ಬಿಸಿ ಬಿಸಿ ಕುಷ್ಕ ರೆಡಿ ಆಗುತ್ತೆ. ಹೇಗಿರತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಈ ಥರ ಮಧ್ಯ ಮಧ್ಯ ತಿರುಗಿಸ್ಕೊಳ್ತಾ ಇರಬೇಕು. ಈ ಥರ ಪಾತ್ರೆಯಲ್ಲಿ ಮಾಡೋದಾದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಥರ ತಿರುಗಿಸ್ಕೊಳ್ತಾ ಇರಬೇಕಾಗತ್ತೆ. ಸೊ ಇವಾಗ ನೀರೆಲ್ಲ ಕಡಿಮೆ ಆಗಿದೆ. ಇವಾಗ ಇದಕ್ಕೊಂದು ಪ್ಲೇಟ್ ಮುಚ್ಚಿಬಿಟ್ಟು ಇದಕ್ಕೆ ದಮ್ ಕಟ್ಟಕ್ಕೆ ಬಿಡ್ತೀನಿ ನಾನು. ಲೋ ಫ್ಲೇಮ್ ಮಾಡಿಬಿಟ್ಟು ಈ ಥರ ಏನಾದರೂ ವಜೆ ಇಟ್ಬಿಟ್ಟು ಈ ಥರ ಅರಳ್ಕೊಳ್ಳಿ. ಏನದು ಹೇಳ್ತಾರಲ್ಲ, ಅನ್ನನ ಅರಳೋದಕ್ಕೆ ಬಿಡ್ತೀನಿ. ಗಾಯ್ಸ್, ಇವಾಗ ಕುಷ್ಕ ರೆಡಿಯಾಗಿದೆ. ತಿನ್ನೋದೊಂದೇ ಬಾಕಿ. ಬಿಸಿ ಬಿಸಿ ಕುಷ್ಕ ರೆಡಿ ಟು ಈಟ್. ಎಷ್ಟು ಚೆನ್ನಾಗಿ ಇವಾಗ ಬಿಸಿ ಬಿಸಿ ಕುಷ್ಕ ರೆಡಿಯಾಗಿದೆ. ನನ್ನ ಹಸ್ಬೆಂಡ್ಗೆ ಕೊಟ್ಟಿದ್ದೀನಿ ಟೇಸ್ಟ್ ಮಾಡೋದಕ್ಕೆ. ಹೇಗಿದೆ? ಸೂಪರ್ ಆಗಿದೆ. ಸ್ವಲ್ಪ ಉಪ್ಪು ಕಡಿಮೆ ಇದೆ. ಹೌದಾ, ಚೆನ್ನಾಗಿದೆಯಾ? ಹಾನೆಸ್ಟಾಗಿ ಹೇಳ್ಬೇಕು, ಸುಮ್ಮನೆ ಬೇಜಾರು ಮಾಡ್ಕೋತೀನಿ ಅಂತ ಎಲ್ಲ ಹೇಳೋದು ಬೇಡ. ಸ್ವಲ್ಪ ಉಪ್ಪು ಕಡಿಮೆ. ಹೌದಾ, ಸರಿ. ಸೊ ಗೈಸ್, ನಾನು ಮಾಡಿರುವ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ಮುಂದಿನ ವ್ಲಾಗ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.